ಸರ್ ಏನಂತಂದ್ರೆ ಅಮ್ಮ ಇಷ್ಟು ಸಾಕಷ್ಟು ವಿಚಾರಗಳನ್ನ ಹೊರಗಡೆ ತಂದ್ರು. ಅವ್ರನ್ನ ಎಲ್ಲಿ ಫಸ್ಟ್ ಭೇಟಿ ಆಗಿದ್ರಿ ಅಂಡ್ ಅವ್ರನ್ನ ಅಪ್ರೋಚ್ ಮಾಡ್ಬೇಕು ಇಂತ ಒಂದು ಸಿನಿಮಾಗೆ ಅಂತಂದ್ರೆ ಸೊ ಎಲ್ಲೋ ಒಂದ್ ಕಡೆ ಬಿಕಾಸ್ ಯಾಕಂತಂದ್ರೆ ಈಗ ಮೊದಲು ಚಿತ್ರರಂಗದಲ್ಲಿ ಅಂಬರೀಷ್ ಅಣ್ಣ ಹೆಂಗಿದ್ರು, ಈಗ ಸ್ಯಾಂಡಲ್ವುಡ್ ನಲ್ಲಿ ನಿರ್ಮಾಪಕಿ ರೆಬೆಲ್ ಕ್ವೀನ್ ಅಂತಾನೆ ಹೇಳ್ಬೋದು ನಾವು. ಸೊ ಆತರ ಅವ್ರನ್ನ ಅಪ್ರೋಚ್ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಯ್ತು ಅಂತ? ಇಲ್ಲ ಅಂದ್ರೆ ಇಲ್ಲಿ ಕಷ್ಟ ಆತರ ಬರಲ್ಲ. ಅಂದ್ರೆ ಅಮ್ಮವ್ರು ನಂಗೆ ಪರಿಚಯ ಇದ್ರು ಮೊದ್ಲಿಂದನು. ಸೊ ಅಂದ್ರೆ ಅಮ್ಮಂಗೆ ಒಂದ್ ಥಾಟ್ ಇತ್ತು, ಒಂದ್ ಸಿನಿಮಾ ಮಾಡ್ಬೇಕು, ನಾವೇನಾದ್ರು ಇಂಡಸ್ಟ್ರಿಗೆ ಏನಾದ್ರು ಮಾಡ್ಬೇಕು. ಅಮ್ಮಂಗೆ ಬರೀ ಇಂಡಸ್ಟ್ರಿ ಬಗ್ಗೆ ಅಲ್ಲ, ತುಂಬಾ ಥಾಟ್ಸ್ ಇದೆ. ಬಟ್ ಅದು ಇವಾಗ ಬೇಡ ರಿವೀಲ್ ಮಾಡೋದು, ಹೇಳ್ತೀನಿ ನಾನು ಮುಂದಿನ ದಿನಗಳಲ್ಲಿ. ಸೊ ಆ ನಿಟ್ಟಲ್ಲಿ ಅವರು ಒಂದಿನ ಫೋನ್ ಮಾಡಿ ಬಾಪ ಒಂಚೂರು ಮಾತಾಡ್ಬೇಕು ಅಂತ ಕರೆದು ಈ ತರ ಸಿನಿಮಾ ಮಾಡೋಣ, ಏನಾದ್ರು ಕತೆ ಇದ್ರೆ ರೆಡಿ ಮಾಡು ಅಂತ. ಸರಿ ಅಮ್ಮ ಅಂತೇಳಿ ಸೊ ಅಲ್ಲಿಂದ ನಮ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಅದಾದ್ಮೇಲೆ ಒಂದ್ ಕತೆ ಹೇಳಿದ್ವಿ, ಅದು ಬೇಡ, ಈ ತರದ್ ಬೇಡ, ಬೇರೆ ಏನಾದ್ರು ಫ್ಯಾಮಿಲಿಯವರು ನೋಡ್ಬೇಕು, ಎಲ್ಲಾರು ಕೂತ್ ನೋಡ್ಬೇಕು, ಕತೆ ಚೆನ್ನಾಗಿದೆ ಬಟ್ ಆದ್ರೆ ಇವಾಗ ಈ ಕತೆ ಬೇಡ, ಮುಂದೆ ಯಾವಾಗಾರು ಮಾಡೋಣ ಅಂತ ಹೇಳಿದ್ರು. ಮತ್ತೆ ಇನ್ನೊಂದು ತಗೊಂಡೋದೆ, ಅದಕ್ಕೂ ಇನ್ನೊಂದು ಸಜೆಷನ್ ಕೊಟ್ರು. ಅಂದ್ರೆ ಅಮ್ಮಂಗೆ ಕತೆ ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿದೆ. ಸೊ ಅವ್ರ ಕತೆ ಕೇಳಿದ ತಕ್ಷಣ ಇವಾಗ ಸದ್ಯಕ್ಕೆ ಇದು ಬೇಕಾ ಬೇಡವಾ ಅನ್ನೋದಂತೂ ಖಂಡಿತವಾಗ್ಲೂ ಹೇಳ್ತಾರೆ. ಅದಾದ್ಮೇಲೆ ಸುಮಾರು ಮತ್ತೆ 4-5 ತಿಂಗಳಾದ್ಮೇಲೆ ಅಮ್ಮ ಬೆಂಗಳೂರಿಗೆ ಬಂದಾಗ ಒಂದ್ಸಲಿ ಕರೆದಾಗ ಈ ಕೊತ್ತಲವಾಡಿ ಕತೆ ಮೈಂಡ್ ಅಲ್ಲಿ ಇತ್ತು. ಜಸ್ಟ್ ಒಂದ್ ಥಾಟ್ ಇತ್ತು ಅಷ್ಟೇ, ಒಂದ್ ಲೈನ್ ಅಪ್ ಇತ್ತು. ಆ ಲೈನ್ ಅಪ್ ನ ಹೇಳಿದೆ, ಇಲ್ಲ ಚೆನ್ನಾಗಿದೆ, ಇದ್ರ ಮೇಲೆ ವರ್ಕ್ ಮಾಡಪ್ಪ ಅಂತಂದ್ರು. ಸೊ ಅಲ್ಲಿಂದ ಅವರು ಆಶೀರ್ವಾದ ಮಾಡಿದಕ್ಕೆ ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ ನಾನು. ಕಾವ್ಯ ಅವರೇ, ನೀವು ಯೋಚನೆ ಮಾಡಿ ಮೊನ್ನೆ ಕೂಡ ಒಂದ್ಸಲ ಹೇಳಿದ್ರಿ ಅನ್ಸುತ್ತೆ, ಇದ್ರಲ್ಲಿ ಒಪ್ಕೊಳ್ಳೋದಾ ಬೇಡವಾ ಅಂತ ಹೇಳ್ಬಿಟ್ಟು ಒಂದ್ ಥಿಂಕಿಂಗ್ ಅಲ್ಲಿ ಇದ್ರಿ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಒಂದು ಸಾಮಾನ್ಯವಾಗಿ ಒಬ್ಬ ನಟಿ ಬೆಳ್ಳಿ ಪರದೆ ಬರ್ತಿದಾರೆ ಅಂದ ತಕ್ಷಣ ಯಾರು ಪ್ರೊಡಕ್ಷನ್ ಹೌಸ್ ಬಗ್ಗೆ ತುಂಬಾ ವಿಚಾರಣೆ ಮಾಡ್ತಾರೆ, ನಿಮ್ಗೆ ಗೊತ್ತೇ ಇರ್ಲಿಲ್ಲ. ಸೊ ಅಂತದ್ರಲ್ಲಿ ನೀವು ಥಿಂಕ್ ಮಾಡೋದ್ರಲ್ಲಿ ಕರೆಕ್ಟ್ ಇದ್ದೇ ಇರುತ್ತೆ. ಯಾಕಂತಂದ್ರೆ ಹೆಂಗಿರುತ್ತೋ, ಯಾವ ತರ ಇರುತ್ತೋ, ಹೆಣ್ಮಕ್ಳಿಗೆ ಸೇಫ್ಟಿ ಆಗಿರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಎಲ್ಲಾನು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಗೊತ್ತಾದ್ಮೇಲೆ ಹೆಂಗ್ ರಿಯಾಕ್ಟ್ ಆದ್ರಿ ಅಂಡ್ ತಿಳ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಟ್ರಿ ಅಂತ? ಅಂದ್ರೆ ಇದಕ್ ಮುಂಚೆ ನಾನು ಸೀರಿಯಲ್ ಮಾಡ್ತಿದ್ದಾಗ ಬೇರೆ ಸಿನಿಮಾ ಅಂತ ಕಾಲ್ ಬಂದಾಗೆಲ್ಲ ನಾನು ಯೋಚನೆ ಮಾಡ್ದೆ, ಇಲ್ಲ ಸರ್ ಮಾಡಲ್ಲ ಅಂತ ಆ ತರನೇ ಹೇಳ್ತಾ ಇದ್ದೆ. ಯಾಕಂದ್ರೆ ಹೇಳಿದ್ನಲ್ಲ, ಆ ಕಾನ್ಫಿಡೆನ್ಸ್ ಆಗ್ಲಿ ಅಥವಾ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ಲಿಲ್ಲ ನಾನು. ಅಂಡ್ ಈ ಪ್ರಾಜೆಕ್ಟ್ ಕೇಳಿದಾಗ ಯಾಕೆ ಅಂತಂದ್ರೆ, ನಾನು ಸೀರಿಯಲ್ ಕ್ವಿಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಅದನ್ನ ಟೀಮ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೆ. ಅದು ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದೆ. ಅಂದ್ರೆ 3 months ನಾನು ಮುಂಚೆನೆ ಇನ್ಫಾರ್ಮ್ ಮಾಡ್ಬೇಕು. ಸೊ ಆ ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದೆ. ಇವ್ರು ಇಮಿಡಿಯೇಟ್ ಶೂಟ್ ಹೋಗ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಇದ್ರು. ಸೊ ಏನ್ ಮಾಡೋದು ಇವಾಗ, ಮತ್ತೆ ನನ್ನ ಹೆಲ್ತ್ ಕಂಡೀಷನು ಐ ವಾಸ್ ನಾಟ್ ವೆಲ್ ಅವಾಗ. ಆ ಕನ್ಫ್ಯೂಷನ್ ಇದೆ. ಜೊತೆಗೆ ಸಿನಿಮಾ ಜನ ನನ್ನನ್ನ ಸಿನಿಮಾದಲ್ಲಿ ಒಪ್ಕೊಂತಾರ ಅನ್ನೋ ಒಂದು, ಬಿಕಾಸ್ ಸಾಕಷ್ಟು ಜನ ಸ್ಮಾಲ್ ಸ್ಕ್ರೀನ್ ಇಂದ ಬಿಗ್ ಸ್ಕ್ರೀನಿಗೆ ಬಂದು ಆ ಅಕ್ಸೆಪ್ಟೆನ್ಸ್ ಇಲ್ಲದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋ ಒಂದು ಗೊಂದಲದಲ್ಲಿ ಇರ್ತಾರೆ. ಸೊ ನಾನು ಅದೇ ಯೋಚನೆಯಲ್ಲಿ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ, ಮಾಡೋದಾ ಬೇಡ್ವಾ. ಮತ್ತೆ ಪ್ರೊಡಕ್ಷನ್ ಹೌಸ್ ಸರ್ ಹೇಳ್ತಿಲ್ಲ ಯಾವ ಪ್ರೊಡಕ್ಷನ್ ಹೌಸ್ ಅಂತ ಕೇಳಿದಾಗ, ಒಂದು ತುಂಬಾ ಒಳ್ಳೆ ಪ್ರೊಡಕ್ಷನ್, ತುಂಬಾ ದೊಡ್ಡ ಪ್ರೊಡಕ್ಷನ್, ನಾನು ಇವಾಗ ರಿವೀಲ್ ಮಾಡೋಂಗಿಲ್ಲ ಬಟ್ ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರು. ಸರಿ ಆಯ್ತು, ಒಂದ್ಸಲ ಕತೆ ಕೇಳಿ ಅಂತಂದ್ರು. ಹೋದೆ, ಕತೆ ಕೇಳ್ದೆ. ಅದೇ ನನ್ನ ಕ್ಯಾರೆಕ್ಟರ್ನ ಯೂಶಲಿ ಇವಾಗ ಬರೋ ಕತೆಗಳಲ್ಲಿ ಹೀರೋಯಿನ್ಸ್ ಈಗ ಪ್ರಾಮಿನೆನ್ಸ್ ಇರಲ್ಲ, ಸ್ಪೇಸೇ ಇರಲ್ಲ ಅನ್ನೋದೆಲ್ಲ ಇತ್ತು. ಬಟ್ ನನಗೆ ಸರ್ ಕತೆ ಹೇಳಿದಾಗ ಥ್ರೂ ಔಟ್ ದ ಸ್ಟೋರಿ ನನ್ನ ಕ್ಯಾರೆಕ್ಟರ್ ಕ್ಯಾರಿ ಆಗಿದೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಅಂಡ್ ನನಗೆ ಅದೊಂಥರ ಆ ಇನ್ಸ್ಟಿಂಕ್ಟ್ ಇರುತ್ತೆ ಗೊತ್ತಾ, ಮಾಡ್ಬೇಕು ಅಂತ ಅನ್ಸ್ತು ಕತೆ ಕೇಳಿದ್ಮೇಲೆ ಅಥವಾ ರಾಜು ಸರ್ ಹತ್ರ ಮಾತಾಡಿದ್ಮೇಲೆ. ಎಲ್ಲಾ ಪಾಸಿಟಿವ್ ವೈಬ್ಸ್, ಒಂಥರ ಸರಿ ಮಾಡೋಣ. ಇಲ್ಲ ಅನ್ನೋದಕ್ಕೆ ನನ್ನ ಹತ್ರ ಏನಂತಾರೆ ರೀಸನೇ ಇರ್ಲಿಲ್ಲ, ಇಲ್ಲ ಅಂತ ಹೇಳಕ್ ರೀಸನ್ ಇರ್ಲಿಲ್ಲ. ಹಂಗಾಗಿ ಒಪ್ಕೊಂಡು ಮಾಡಿದೆ. ಅದಾದ್ಮೇಲೆ ಗೊತ್ತಾಯ್ತು, ಶೂಟಿಂಗ್ ಎಲ್ಲ ಮುಗಿದು, ಡಬ್ಬಿಂಗ್ ಮುಗಿದು ಎಲ್ಲ ಆದ್ಮೇಲೆ DKD ಮುಗಿಸ್ಕೊಂಡು ಮೀಟ್ ಮಾಡಿದ್ದು ಅಮ್ಮನ್ನ. ಅಮ್ಮ ಹೇಳ್ತಿದ್ರು, ನೋಡ್ದೆ DKD ವಿನ್ ಆಗಿದ್ಯಾ, ವಿನ್ ಆಗಿದ್ದಕ್ಕೆ ಸರಿ ಹೋಯ್ತು, ವಿನ್ ಆಗಿಲ್ಲ. ನಾನು DKD ಹೋದಾಗ ಇವ್ರಿಗೆ ಬೈದೆ, ರೀ ನಮ್ ಒಳ್ಳೆ ಬ್ಯಾನರ್ ಅಲ್ಲಿ ಹುಡುಗಿ ಕೆಲಸ ಮಾಡ್ಬಿಟ್ಟು ಮತ್ತೋಗ ಟಿವಿಲಿ ಕೂತ್ಕೊಂಡಿದಾರಲ್ಲ ಇವ್ರು ಯಾಕೆ ಅಂದೆ. ಏನಮ್ಮ ಕರ್ದ್ರಂತೆ ಅಂದ್ರು. ಬಟ್ ನೋಡಿ ಇವಾಗ ಅದು ನೆಕ್ಸ್ಟ್ ಅವ್ರಿಗೆ ಅದ್ ಎಫೆಕ್ಟು. ಮತ್ತೆ ಜನ ಎರಡ್ ಕಡೆನೂ ನೋಡಲ್ಲ ಅವ್ರನ್ನ. ಸರಿ ಡಿಸಿಷನ್ ತಗೋಬೇಕು, ಸರಿ ಆದಷ್ಟು ಬೇಗ ಕರ್ದೆ ಹೇಳ್ಬಿಡೋಣ ಅಂತ ಅವಾಗ ಡಿಸೈಡ್ ಮಾಡಿದೆ. ಆಮೇಲೆ ಹೇಳಿದ್ರು, ನೀನ್ ವಿನ್ ಆಗಿದ್ದಕ್ಕೆ ನಾನು ಸುಮ್ನೆ ಅದೇ, ಇಲ್ಲಾಂದ್ರೆ ಎಲ್ಲರಲ್ಲೂ ನೀನ್ ಒಬ್ಳಾಗ್ಬಿಡ್ತಾ ಇದ್ದೆ. ನನ್ ಪ್ರೊಡಕ್ಷನ್ ಏನ್ ಗೊತ್ತಾ, ಇಲ್ಲಿ ಏನಾಗುತ್ತೆ, ಎಲ್ಲಾದ್ರೂ ಎರಡ್ ದೋಣಿ ಮೇಲೆ ಕಾಲಿಡ್ಬಾರ್ದು. ನಾವು ಅದನ್ನ ಅನ್ಭವಿಸ್ ಬಂದಿದೀವಿ. ಎಷ್ಟು ಸೀರಿಯಲ್ ಇಂದ ಬಂದಾಗ ಫ್ಯಾಮಿಲಿದು ಪ್ರಾಬ್ಲಮ್ ಇರುತ್ತೆ, ಮನೆ ನೋಡ್ಬೇಕು, ಬೆಂಗಳೂರಲ್ಲಿ ಎಲ್ಲ ಖರ್ಚುಗಳು ಬರುತ್ತೆ, ಅವ್ರದ್ದು ಖರ್ಚು ಬರ್ತಾ ಇರುತ್ತೆ, ಅವ್ರ ಡ್ರೆಸ್ ಆಗ್ಬೋದು, ಎಲ್ಲ ಬರುತ್ತೆ. ಬಟ್ ಅದೇ ಹೇಳ್ತಾರಲ್ಲ, ನೀವು ಎಷ್ಟು ಉಪ್ಪಿನಕಾಯಿ ಮಾಗುತ್ತೆ ಆಗ ಟೇಸ್ಟ್ ಜಾಸ್ತಿ ಆಗುತ್ತೆ. ಕಾಯ್ಬೇಕಿಲ್ಲಿ,
ಕಾದ್ರೆ ನಿಮಗೆ ರಿಸಲ್ಟ್ ಬರುತ್ತೆ. ಸುಮ್ಮನೆ ನಾವು 2 years ಆಯ್ತು ಈ ಸಿನಿಮಾ ಶುರು ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.